ಇದ್ದಕ್ಕಿದ್ದಂತೆ ರಾಜನ್ಗೆ ಎಲ್ಲಿಂದನೋ ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸುತ್ತೆ. ಶಬ್ದ ಕೇಳಿಸ್ಕೊಂಡ್ ರಾಜ ಅಕ್ಕಪಕ್ಕ ಎಲ್ಲ ತಿರುಗಿ ನೋಡಿದ್ರೆ ಎಲ್ಲೂ ಯಾರೂ ಕಾಣಿಸೋದೇ ಇಲ್ಲ. ಆ ಧ್ವನಿ ಜೋರಾಗಿ ನಗೋದಕ್ ಶುರು ಮಾಡುತ್ತೆ. ರಾಜ ಯಾರಿರ್ಬೋದು ಅಂತ ಹುಡ್ಕಾಡ್ಬೇಕಾದ್ರೆ ಕಳೆಬರದಲ್ಲಿರೋ ಪಿಶಾಚಿ ಮಾತಾಡೋದಕ್ ಶುರು ಮಾಡುತ್ತೆ. ರಾಜ ಹೆದರ್ಕೊಳ್ದೆ, ನಾನು ವಿಕ್ರಮಾದಿತ್ಯ, ಈ ರಾಜ್ಯದ ದೊರೆ. ನಾನ್ ನಿನ್ನ ನನ್ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ನನ್ನನ್ನ ನಿನ್ ರಾಜ್ಯಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಯಾ? ನಾನಿಲ್ಲಿರೋ ವಿಷಯನ ನಿನಗೆ ಯಾರು ಹೇಳಿದ್ದು? ರಾಜ ಆ ಪ್ರಶ್ನೆಗೆ ಉತ್ತರ ಕೊಡ್ದೆ ಅಲ್ಲಿಂದ ಹೆಜ್ಜೆ ಮುಂದೆ ಹಾಕ್ತಾನೇ ಹೋದ. ಆದ್ರೆ ಆ ಬೇತಾಳ ಸುಮ್ನೆ ಇರತ್ತಾ? ಸಾಧ್ಯನೇ ಇಲ್ಲ. ಯಾಕೆ ನೀನೇನೋ ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡೋ ಅಂತ ರಾಜನ್ ಕಿವಿ ಹತ್ರ ಹೋಗಿ ಜೋರಾಗಿ ನಗೋದಕ್ ಶುರು ಮಾಡ್ತು. ರಾಜನ್ಗೆ ಆ ಬೇತಾಳದ ನಗುವಿನಿಂದ ತುಂಬಾನೇ ಕಿರಿಕಿರಿಯಾಗಿ ಅವನ್ ಕಿವಿ ಗುಯಿ ಅನ್ನೋದಕ್ ಶುರುವಾಯ್ತು. ಆಗ ರಾಜ, ಅಬ್ಬಾ ದೇವ್ರೆ, ಎಷ್ಟು ಜೋರಾಗಿ ಕಿವಿ ಹತ್ರ ಬಂದ್ ನಗ್ತಿದ್ಯಾ, ನನ್ ಕಿವಿ ಒಳಗಿರೋ ಟಮಟೆ ಒಡ್ದೋಗುತ್ತಷ್ಟೇ ಅಂತ ಹೇಳ್ತಾ ಕಳೆಬರನ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಮುಂದಕ್ ಸಾಕ್ತಾನೆ. ಆಗ ಮತ್ತೆ ಬೇತಾಳ, ನೀನ್ ನನ್ನನ್ ಯಾಕೋ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಲಿಲ್ಲ ಅಂತಂದ್ರೆ ನಾನು ಹೀಗೆ ನಿನ್ ಕಿವಿ ಹತ್ರ ಜೋರಾಗಿ ನಕ್ಕು ನಕ್ಕು ನಿನ್ ಕಿವಿ ಟಮಟೆ ನಿಜವಾಗ್ಲೂ ಹೊಡೆದೋಗೋ ಹಾಗೆ ಮಾಡ್ತೀನಿ. ಅಬ್ಬಾ ಸರಿ ಆಯ್ತು, ನಿನ್ನ ಒಬ್ರು ಸನ್ಯಾಸಿ ಕರ್ಕೊಂಬರಕ್ ಹೇಳಿದ್ರು, ಅದಕ್ಕೆ ಅವ್ರ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ನನ್ ಕಿವಿಯೆಲ್ಲ ಹೋಯ್ತು. ಹೌದಾ? ಸರಿ ಸರಿ, ನನ್ನ ಹೆಸರು ಬೇತಾಳ.